Hello and welcome to Mustaq Kunnur Academy. Dear students, ಇವತ್ತಿನ ವಿಡಿಯೋದಲ್ಲಿ ನಾನು EWSP Electrical Wiring System and Practice E&E Electric and Electronics Engineering ಫಸ್ಟ್ ಸೆಮಿಸ್ಟರ್ದು ಇದು ಸಬ್ಜೆಕ್ಟ್ ಆಗಿದೆ. ಈಗ ಇದರದು ನಾನು ಈ ವಿಡಿಯೋದಲ್ಲಿ ಟೋಟಲ್ ಪಾಸಿಂಗ್ ಪ್ಯಾಕೇಜ್ ಟೋಟಲ್ 20 ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜ್ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಮ್ಗೆ ಈಗಾಗಲೇ ಗೊತ್ತಿರೋಂಗೆ ಕ್ವಶನ್ ಪೇಪರ್ ಅಲ್ಲಿ QP ಯಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಇರುತ್ತೆ. ಪಾರ್ಟ್ ಎ ಯಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ನಾನು ಲಿಸ್ಟ್ ಮಾಡಿದ್ದೀನಿ FCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್. ಈಗ ಈ ವಿಡಿಯೋದಲ್ಲಿ ನಾನು ಆಲ್ 4 ಮಾಡೆಲ್ ಕ್ವಶನ್ ಪೇಪರ್ಸ್, ಈಗ ನಮ್ಮ ಹತ್ರ 4 ಮಾಡೆಲ್ ಕ್ವಶನ್ ಪೇಪರ್ಸ್ ಇದಾವೆ. ಆ 4 ಮಾಡೆಲ್ ಕ್ವಶನ್ ಪೇಪರ್ಸ್ ನಾನು ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು MCQ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ 4 ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಆನ್ಸರ್ಸ್. ಮತ್ತು ಇದೇ ಆನ್ಸರ್ ಯಾಕೆ ಬರೀಬೇಕು ಅಂತ ನಾನು ಪೂರ್ಣ ಮಾಹಿತಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಲೆಟ್ಸ್ ಬಿಗಿನ್ ವಿತ್ ದಿಸ್. ದ ಫಸ್ಟ್ ಕ್ವಶನ್ ಹಿಯರ್ ಇಸ್, ಕ್ವಿಕ್ಲಿ ನಾವು ನೋಡಬಹುದು, the unit of specific resistance. The unit of specific resistance is, ಇವೆಲ್ಲ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. The correct answer here is ohm meter. Ohm meter is a correct answer. ನಾವು ನೋಡಬಹುದು specific resistance, that is symbol is rho, ohm into m, ohm meter. Following is used, pipe earthing ಅಲ್ಲಿ ಯಾವುದನ್ನ ಯೂಸ್ ಮಾಡ್ತಾರೆ? ಕಾಪರ್ ರಾಡ್ ಯೂಸ್ ಮಾಡ್ತಾರೆ, GI ಪೈಪ್ ಯೂಸ್ ಮಾಡ್ತಾರೆ, ಅಲ್ಯೂಮಿನಿಯಂ ಶೀಟ್ ಮತ್ತು ಸ್ಟೀಲ್. ಇದರಲ್ಲಿ GI ಪೈಪ್ ಅನ್ನ ಯೂಸ್ ಮಾಡ್ತಾರೆ. ನಮ್ಗೆ ಗೊತ್ತಿದೆ ಪ್ಲೇಟ್ ಅರ್ಥಿಂಗ್ ಮತ್ತು ಪ್ಲೇಟ್ ಅರ್ಥಿಂಗ್ ಅಂತ ಇರುತ್ತೆ ಮತ್ತು ಪೈಪ್ ಅರ್ಥಿಂಗ್ ಅಂತ ಇರುತ್ತೆ. GI ಅಂದ್ರೆ ಗ್ಯಾಲ್ವನೈಸ್ಡ್ ಐರನ್ ಪೈಪ್, ಇದು ಸ್ಟ್ಯಾಂಡರ್ಡ್ ಪೈಪ್ ಆಗಿರುತ್ತೆ, ಅದನ್ನ ಇದರಲ್ಲಿ ಯೂಸ್ ಮಾಡ್ತಾರೆ. PMMC ಎದಕ್ಕೆ ಯೂಸ್ ಮಾಡ್ತಾರೆ? ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್. ದಿಸ್ ಈಸ್ ಯೂಸ್ ಟು ಮೇಜರ್. ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ DC ಓನ್ಲಿ. AC ಯೂಸ್ ಮಾಡಂಗಿಲ್ಲ, DC ಅಷ್ಟೇ. ಯಾಕಂದ್ರೆ ಇದರಲ್ಲಿ DC ಗೆ ಸ್ಟಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ. ದಿಸ್ ಈಸ್ PMMC, ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್. ದಿಸ್ ಈಸ್ ದಿ ಥರ್ಡ್ ಒನ್. ಅಂಡ್ ಕಮಿಂಗ್ ಟು ದ ಫೋರ್ತ್ ಒನ್ ಹಿಯರ್ ಈಸ್, ವಾಟ್ ಈಸ್ MCB, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಇದ್ರದ್ದು ಆಪರೇಟಿಂಗ್ ಪ್ರಿನ್ಸಿಪಲ್ ಏನು? Operates of principle, magnetic effect, thermal effect, both thermal and magnetic effect, none of the above. Here the correct answer is both thermal and magnetic effect. Both thermal and magnetic effect. ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿದೆ, ಶಾರ್ಟ್ ಸರ್ಕ್ಯೂಟ್ ಆದಾಗ ಇದನ್ನ MCB ಅನ್ನ ಯೂಸ್ ಮಾಡ್ತಾರೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಫ್ಯೂಸ್? ಫ್ಯೂಸ್ ನಮ್ಗೆ ಗೊತ್ತಿದೆ, ಎಕ್ಸೀಡ್ಸ್ ಕರೆಂಟ್ ಅಂದ್ರೆ ಎಕ್ಸೆಸ್ ಕರೆಂಟ್ ಇದ್ದಾಗ ಫ್ಯೂಸ್ ಶಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಆಕ್ಟ್ ಆಸ್ ಎ ಸ್ವಿಚ್, opens current rated, boost the switch, and reduce the resistance. The correct answer here is it opens when current exceeds the rated value. This is the fuse. Fuse break ಆಗ್ಬಿಡುತ್ತೆ ಅಂದ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ fuse. Which type is not wiring? ಯಾವುದು ವೈರಿಂಗ್ ಅಲ್ಲ. Latching is a not wiring, but conduit, surface, tray, these are all the wiring system. Latching refers to, this is relay function ಗೆ, ರಿಲೇ ಫಂಕ್ಷನ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ದ ಸ್ವಿಚಸ್. SPST, ಸಿಂಗಲ್ ಪೋಲ್ ಸಿಂಗಲ್ ಥ್ರೂ ಸ್ವಿಚ್ ಎದಕ್ಕೆ ಯೂಸ್ ಮಾಡ್ತೀವಿ? 3 ಫೇಸ್ ಕಂಟ್ರೋಲ್ ಮಾಡ್ಲಿಕ್ಕೆ, ಕಂಟ್ರೋಲ್ 1 ಫೇಸ್, ಕಂಟ್ರೋಲ್ ವೋಲ್ಟೇಜ್ ಓನ್ಲಿ ಅಂಡ್ ನನ್. ಈಗ SPST ಅಂದ್ರೆ ನಮ್ಗೆ ಗೊತ್ತಿದೆ ಸಿಂಗಲ್ ಪೋಲ್ ಸಿಂಗಲ್ ಥ್ರೂ ಸ್ವಿಚ್. ಇದರಲ್ಲಿ ನಾವು ಇದನ್ನ ಫೇಸಿಗೆ ಕನೆಕ್ಟ್ ಮಾಡಿರ್ತೀವಿ. ವಿ ಕನೆಕ್ಟ್ ದಿಸ್ ಟು ಫೇಸ್. SPST ಯೂಸ್ ಟು ಕಂಟ್ರೋಲ್ 1 ಫೇಸ್. ಆನ್ ಆಫ್ ಮಾಡಲಿಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ. ವಾಟ್ ಈಸ್ ವೈರ್ ಗೇಜ್ ಯೂಸ್ಡ್? ವಾಟ್ ಈಸ್ ವೈರ್ ಗೇಜ್ ಈಸ್ ಮೆಜರ್ಡ್? ದ ವೈರ್ ಗೇಜ್ ಈಸ್ ಮೆಜರ್ಡ್ ಯೂಸಿಂಗ್ ಅಮೀಟರ್ ಅಲ್ಲ, ಮಲ್ಟಿಮೀಟರ್ ಅಲ್ಲ, ವೈರ್ ಕಟ್ರು ಅಲ್ಲ, SWG ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ದ ಮೋಸ್ಟ್ ಸೂಟೇಬಲ್ ಅರ್ಥಿಂಗ್ ಫಾರ್ ರೆಸಿಡೆನ್ಷಿಯಲ್ ಈಸ್, ನಮ್ಗೆ ಗೊತ್ತಿದೆ, ಈಗ ರೆಸಿಡೆನ್ಷಿಯಲ್ ಅಲ್ಲಿ ಯೂಸ್ ಮಾಡೋದು ಪೈಪ್ ಅರ್ಥಿಂಗ್. ರೆಸಿಡೆನ್ಷಿಯಲ್ ಈಸ್ ಯೂಸಸ್ ಫಾರ್ ಪೈಪ್ ಅರ್ಥಿಂಗ್, ಕಾಮನ್ಲಿ ಯೂಸ್ ಮಾಡ್ತೀವಿ. Now coming to the next topic, next fill in the blanks here. Model question paper 1, energy meter is used to measure, the name itself indicates, ನೋಡಿ ಎನರ್ಜಿ ಅನ್ನ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ರೆಸಿಡೆನ್ಷಿಯಲ್ ವೈರಿಂಗ್ ಪ್ರಿಫರ್ಡ್ ಡ್ಯಾಶ್ ಕಂಡಕ್ಟರ್. ಕಾಪರ್ ಅನ್ನ ರೆಸಿಡೆನ್ಷಿಯಲ್ ವೈರಿಂಗ್ ಯೂಸ್ ಮಾಡ್ತಾರೆ. ವೋಲ್ಟ್ ಮೀಟರ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್
This is always connected in parallel. This is always connected in parallel. ಒಂದ್ ವೇಳೆ ammeter ಅಂತ ಕೇಳಿದ್ರೆ ಅದು series ಅಲ್ಲಿ connect ಮಾಡ್ತಾರೆ. Which is not an alternative energy source. Which is not an alternative energy source. ಇದರಲ್ಲಿ diesel is a not alternative energy source because it is not renewable. It is fossil fuel. Diesel is the fossil fuel. Diesel is the fossil fuel. Next, timer in the wiring system is used for what? Time control base ಗೆ use ಮಾಡ್ತಾರೆ. Time is based control. Relay operates using dash. Relay operates using magnetic field. This is very important. Relay is ನಮ್ಗೆ ಗೊತ್ತಿದೆ relay definition. Relay is a device which is used to control high power output by means of low power input. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಕಂಟ್ರೋಲ್ ಆಗುತ್ತೆ. ದಿಸ್ ಇಸ್ ಮಾಡೆಲ್ 1 ಕ್ವಶನ್ ಪೇಪರ್. ನಾವು ಕಮಿಂಗ್ ಟು ದಿ ಮಾಡೆಲ್ 2. ಮಾಡೆಲ್ 2 ಅಲ್ಲಿ ನೋಡಿ ಕೆಲವೊಂದು ಎಲ್ಲಾ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಕರೆಂಟ್ ಈಸ್ ದಿ ಅಮೀಟರ್. ವೆರಿ ಸಿಂಪಲ್ ಇದೆ. ರೆಜಿಸ್ಟರ್ ಆಫ್ ಕಂಡಕ್ಟರ್ ಡಿಪೆಂಡ್ ಆನ್ ಲೆಂತ್, ಕ್ರಾಸ್ ಸೆಕ್ಷನಲ್ ಏರಿಯಾ, ಮಟೀರಿಯಲ್ ಅಂಡ್ ಆಲ್ ಆಫ್ ದಿ ಅಬೌವ್. ದ ಆಲ್ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೌವ್. ಈಗ ನಮ್ಗೆ ಗೊತ್ತಿದೆ ರೆಸಿಸ್ಟೆನ್ಸ್ ಈಸ್ ದಿಸ್ ಈಸ್ L divided by A. ಲೆಂತ್ ಮೇಲೇನು ಡಿಪೆಂಡ್ ಆಗುತ್ತೆ, ಏರಿಯಾ ಮೇಲೇನು ಡಿಪೆಂಡ್ ಆಗುತ್ತೆ, ಮತ್ತು ಯಾವ ಮಟೀರಿಯಲ್ ಯೂಸ್ ಮಾಡಿರ್ತಾರೆ ಅದು ಕೂಡ ಡಿಪೆಂಡ್ ಆಗುತ್ತೆ. MCB ಟ್ರಿಪ್ಸ್ ವೆನ್ MCB ಯಾವಾಗ ಟ್ರಿಪ್ ಆಗುತ್ತೆ? MCB ಯಾವಾಗ ಟ್ರಿಪ್ ಆಗುತ್ತೆ ಅಂದ್ರೆ ವೋಲ್ಟೇಜ್ ಡ್ರಾಪ್, ಕರೆಂಟ್ ಈಸ್ ಲೋ, ಕರೆಂಟ್ ಎಕ್ಸೀಡ್ಸ್ ದಿ ರೇಟೆಡ್ ವ್ಯಾಲ್ಯೂ. ನೋಡಿ ಕರೆಂಟ್ ರೇಂಜ್ ಗಿಂತ ಹೆಚ್ಚಿಗೆ ದಾಟ್ಬಿಡ್ತಂದ್ರೆ MCB ಟ್ರಿಪ್ ಆಗ್ಬಿಡುತ್ತೆ. MCB ಟ್ರಿಪ್ ಆಗ್ಬಿಡುತ್ತೆ. Then standard color used for earth wire. Green ಅನ್ನ ಯೂಸ್ ಮಾಡ್ತಾರೆ. Ohm's law ನಮ್ಗೆ ಗೊತ್ತಿದೆ V is equal to I into R. Let me draw here magical triangle ನಾವು ಬರಿತೀವಲ್ಲ V I R. V is equal to I into R. This is Ohm's law. Earthing method used for rocky soil. That is strip type. ನೋಡಿ ರೆಸಿಡೆನ್ಷಿಯಲ್ ಅಲ್ಲಿ ನಾವು ಯೂಸ್ ಮಾಡೋದು ಪೈಪ್ ಟೈಪ್. ಬಟ್ ರಾಕಿ ಸಾಯಿಲ್ ಇತ್ತಂದ್ರೆ ಅಲ್ಲಿ ನಾವು ಸ್ಟ್ರಿಪ್ ಟೈಪ್ ಅರ್ಥಿಂಗ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ದ ಡಿಜಿಟಲ್ ಇನ್ಸ್ಟ್ರೂಮೆಂಟ್ಸ್. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಪ್ರೊವೈಡ್ಸ್ ಡ್ಯಾಶ್. ಎಕ್ಸಾಕ್ಟ್ ನೋಡಿ ಅನಲಾಗ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಒಂದು ನೀಡಲ್ ಟೈಪ್ ಇರುತ್ತೆ, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಅನ್ನ ಕೊಡುತ್ತೆ. ಕರೆಂಟ್ ರೇಟಿಂಗ್ ಆಫ್ ಫ್ಯೂಸ್ ಈಸ್ ಸೆಲೆಕ್ಟೆಡ್ ಬೇಸ್ಡ್ ಆನ್ ಕರೆಂಟ್ ಲೋಡ್. ನಿಮ್ದು ಲೋಡ್ ಎಷ್ಟಿದೆ ಅದರ ಬೇಸ್ ಮೇಲೆ ನಾವು ಏನ್ ಮಾಡ್ತೀವಿ ಫ್ಯೂಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಡಿವೈಸ್ ಯೂಸ್ ಟು ಸ್ಟೋರ್ ದಿ ಚಾರ್ಜ್ ಇಸ್ ನೋನ್ ಆಸ್ ಕೆಪಾಸಿಟರ್. ರೆಜಿಸ್ಟರ್ ಅಪೋಸ್ ಮಾಡುತ್ತೆ, ಕೆಪಾಸಿಟರ್ ಇದನ್ನ ಎನರ್ಜಿನ ಸ್ಟೋರ್ ಮಾಡುತ್ತೆ. ದ ಮೋಸ್ಟ್ ಕಾಮನ್ ವೈರಿಂಗ್ ಯೂಸ್ಡ್ ಇನ್ ರೆಸಿಡೆನ್ಸಿಯಲ್ ನೋಡಿ ಇದು ಆಲ್ರೆಡಿ ನಾ ರಿಪೀಟ್ ಆಗಿದೆ. ಕಂಡ್ಯೂಟ್ ವೈರಿಂಗ್ ಅನ್ನ ಯೂಸ್ ಮಾಡ್ತಾರೆ ರೆಸಿಡೆನ್ಸಿಯಲ್ ಅಲ್ಲಿ. ವಿಚ್ ಈಸ್ ದ ಫಾಲೋವಿಂಗ್ ಈಸ್ ಎನರ್ಜಿ ರಿನ್ಯೂಬಲ್ ಎನರ್ಜಿ. ರಿನ್ಯೂಬಲ್ ಎನರ್ಜಿ ಯಾವುದು ನಮ್ಗೆ ಗೊತ್ತಿದೆ, ವಿಂಡ್ ಈಸ್ ಅ ರಿನ್ಯೂಬಲ್ ಎನರ್ಜಿ. ಕೋಲು ಅಲ್ಲ, ಡಿಸೈಲು ಅಲ್ಲ, ಯುರೇನಿಯಂ ಅಲ್ಲ. 3 ಪಿನ್ ಪ್ಲಗ್ ಕಂಟೇನ್ಸ್ 3 ವೈರ್ ಇರ್ತವೆ. ಯಾವ್ಯಾವು? ಲೈವ್, ನ್ಯೂಟ್ರಲ್ ಇಲ್ಲ. ಬಿ ಸಿ ಅಲ್ಲಿ ನಾವು ನೋಡಬಹುದು ಲೈವ್, ನ್ಯೂಟ್ರಲ್, ಅರ್ತ್. ದಟ್ ಈಸ್ 3 ವೈರ್ಸ್ ಯೂಸ್ ಮಾಡ್ತಾರೆ 3 ಪಿನ್ ಪ್ಲಗ್ ಅಲ್ಲಿ. ಟೂಲ್ ಯೂಸ್ಡ್ ಫಾರ್ ವೈರ್ ಸ್ಟ್ರಿಪ್ಪಿಂಗ್ ಈಸ್ ನೋನ್ ಆಸ್ ವೈರ್ ಸ್ಟ್ರಿಪ್ಪರ್. ಅಂದ್ರೆ ವೈರ್ ನ ಸ್ಟ್ರಿಪ್ ಮಾಡ್ಲಿಕ್ಕೆ ಯಾವ್ದು ಯೂಸ್ ಮಾಡ್ತಾರೆ? ವೈರ್ ಸ್ಟ್ರಿಪ್ಪರ್ ಅನ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಮತ್ತೆ ಕ್ವಶನ್ಸ್ ರಿಪೀಟ್ ಆಗಿದಾವೆ ನೋಡಿ ಇಲ್ಲಿ. SWG ಸ್ಟ್ಯಾಂಡ್ಸ್ ಫಾರ್ ಸ್ಟ್ಯಾಂಡರ್ಡ್ ವೈರ್ ಗೇಜ್. ದಿಸ್ ಇಸ್ ರಿಪೀಟೆಡ್ ಕ್ವಶನ್. ನಾವು ವಿಲ್ ಸಿ ದ ಮಾಡೆಲ್ ಪೇಪರ್ 3. ಮಾಡೆಲ್ ಪೇಪರ್ 3 ಅಲ್ಲಿ ಫಸ್ಟ್ ಕ್ವಶನ್ ನೋಡಿ, ಸೀರೀಸ್ ರೆಸಿಸ್ಟೆನ್ಸ್ ಫಾರ್ಮುಲಾ ಏನು? ವೆರಿ ಸಿಂಪಲ್, R is equal to R1 plus R2. This is option B. PMMC, this is repeated. ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ? DC ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ವೈರ್ ಆಫ್ ದ ರೆಸಿಸ್ಟೆನ್ಸ್ is increases. The wire of resistance increases with increase in the temperature. ಯಾಕಂದ್ರೆ ಇದು PTC, ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್. ಹೆಂಗ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಹಂಗ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. Likewise, earth resistance is measured using earth tester. Earth resistance ನ ಎದರಲಿಂದ ಮೆಜರ್ ಮಾಡ್ತೀವಿ? ಮಲ್ಟಿಮೀಟರ್ ಲಿಂದಲ್ಲ, ಅರ್ತ್ ಟೆಸ್ಟರ್ ಲಿಂದ ಮೆಜರ್ ಮಾಡ್ತೀವಿ. ಫಂಕ್ಷನ್ ಆಫ್ ಫ್ಯೂಸ್ ನಮ್ಗೆ ಗೊತ್ತಿದೆ, ಇಟ್ ಈಸ್ ಯೂಸ್ ಟು ಬ್ರೇಕ್ ದಿ ಸರ್ಕ್ಯೂಟ್ ವೆನ್ ದ ಕರೆಂಟ್ ಎಕ್ಸೀಡ್ಸ್ ದಿ ವ್ಯಾಲ್ಯೂ. ಇದು ಆಲ್ರೆಡಿ ರಿಪೀಟೆಡ್ ಇದೆ. MCB, ದ ಮೇನ್ ಅಡ್ವಾಂಟೇಜ್ ಆಫ್ MCB, ಇಟ್ ಈಸ್ ರೀಯೂಸೇಬಲ್ ಅಂಡ್ ಫಾಸ್ಟರ್. ಫ್ಯೂಸ್ ಏನಾಗ್ಬಿಡುತ್ತೆ? ಡ್ಯಾಮೇಜ್ ಆಗ್ಬಿಡ್ತೈತಿ, ಬಟ್ ಇಟ್ ಕ್ಯಾನ್ ಬಿ ರೀಯೂಸೇಬಲ್. ಪ್ಲೇಟ್ ಅರ್ಥಿಂಗ್ ಏನ್ ಯೂಸ್ ಮಾಡ್ತೀವಿ ನಾವು?
ಒಂದು GI ಪ್ಲೇಟ್ ಮತ್ತು ಕಾಪರ್ ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಪ್ಲೇಟ್ ಅರ್ಥಿಂಗ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ವೈರ್. Standard wire gauge is used to measure the thickness of the conductor. Two 10 ohm resistors are connected in parallel. ಈಗ ನೋಡಿ ಪ್ಯಾರಲಲ್ ಅಂದ್ರೆ ಮಿನಿಮಮ್ ಇದೇನಾಗುತ್ತಂದ್ರೆ 20 ಬರೋದಿಲ್ಲ, 0 ಬರೋಂಗಿಲ್ಲ, 10 ಬರೋಂಗಿಲ್ಲ, 5. ಲೆಸ್ ದನ್ ದಿಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬರುತ್ತೆ, ದಟ್ ಈಸ್ 5. ವೈರಿಂಗ್ ಡಯಾಗ್ರಾಮ್ ಶೋಸ್ ಏನು ಕಾಂಪೋನೆಂಟ್ ತೋರಿಸುತ್ತೆ, ಕನೆಕ್ಷನ್ ತೋರಿಸ್ತಾ, ಮ್ಯಾಗ್ನೆಟಿಕ್ ಫೀಲ್ಡ್, ಅರ್ತ್ ರೆಸಿಸ್ಟೆನ್ಸ್. ದಿಸ್ ಶೋಸ್ ದಿ ಕನೆಕ್ಷನ್ ಬಿಟ್ವೀನ್ ಟೂ ಸರ್ಕ್ಯೂಟ್ಸ್. Likewise, ground fault circuit used for dash. Which one is the digital instrument? Digital instrument ಯಾವುದು? ಇದರಲ್ಲಿ digital multimeter is a digital instrument. Wire stripping is done using wire stripper. Voltage is measured using the voltmeter. Likewise, series resistance ಇಲ್ಲಿ ಕ್ವೆಶ್ಚನ್ ಕೇಳಿದ್ದಾರೆ, ಮತ್ತು ಪ್ಯಾರಲಲ್ ರೆಸಿಸ್ಟೆನ್ಸ್, ದೀಸ್ ಆರ್ ಆಲ್ ರಿಪೀಟೆಡ್. ಇವೆಲ್ಲ ಕ್ವೆಶ್ಚನ್ಸ್ ರಿಪೀಟ್ ಆಗಿದಾವೆ ನೋಡಿ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ PMMC ಮತ್ತು ಅರ್ತ್ ರೆಸಿಸ್ಟೆನ್ಸ್ ನಾವು ಅರ್ತ್ ಟೆಸ್ಟರ್ಲಿಂದ ಮೆಜರ್ ಮಾಡ್ತೀವಿ. ಫ್ಯೂಸ್ ಹೀಟ್ ಎಫೆಕ್ಟ್ಲಿಂದ ಅದು ಡ್ಯಾಮೇಜ್ ಆಗುತ್ತೆ. ಮತ್ತು ಬೈಮೆಟಾಲಿಕ್ ಸ್ಟ್ರಿಪ್ ಅಂದ್ರೇನು, ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡೊಮೆಸ್ಟಿಕ್ ವೈರ್ ಯಾವುದು, ಇದು ಆಲ್ರೆಡಿ ನಾವು ವೈರಿಂಗ್ ಯಾವುದು, ದೀಸ್ ಆರ್ ಆಲ್ ದಿ ರಿಪೀಟೆಡ್. ಕಂಡ್ಯೂಟ್ ವೈರಿಂಗ್ ನಾವು ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡ್ತೀವಿ. SBDT ಸ್ವಿಚ್, ಸಿಂಗಲ್ ಪೋಲ್ ಸಿಂಗಲ್ ಥ್ರೂ, ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಪರ್ಪಸ್ ಆಫ್ ಅರ್ಥಿಂಗ್ ಏನು? ಪರ್ಪಸ್ ಆಫ್ ಅರ್ಥಿಂಗ್ ಈಸ್, ಯು ಜಸ್ಟ್ ರಿಮೆಂಬರ್ ದಿಸ್, ಡೈವರ್ಟ್ ದಿ ಲೀಕೇಜ್ ಕರೆಂಟ್. Timer is used to delay in the switching. To delay in the switching, timer is used. Solar energy, this is example of renewable energy. This is model question paper 3. Likewise, now coming to the fill in the blanks here. ಬಹಳ ಸಿಂಪಲ್ fill in the blanks ಇದೆ ನೋಡಿ. ರೆಸಿಸ್ಟೆನ್ಸ್ ಮೆಜರ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಯು ಈಸ್ ಓಮ್ ಮೀಟರ್. ದ ಡಿವೈಸ್ ಯೂಸ್ ಟು ಪ್ರೊಟೆಕ್ಟ್ ಓವರ್ಲೋಡ್ ಈಸ್, ಓವರ್ಲೋಡಿಗೆ ಆನ್ಸರ್ ಈಸ್ MCB, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಕಂಟಿನ್ಯೂಟಿ ಚೆಕ್ಕಿಗೆ ಯಾವ್ದು ಯೂಸ್ ಮಾಡ್ತೀವಿ ನಾವು? ಕಂಟಿನ್ಯೂಟಿ ಚೆಕ್ಕಿಗೆ ಯಾವ್ದು ಯೂಸ್ ಮಾಡ್ತೀವಿ? ವಿ ಯೂಸ್ ಕಂಟಿನ್ಯೂಟಿ. Then dash is measured in the volt, voltage is measured in the volt. Here the answer is voltage. Dash is used to measure the resistance directly, answer is the ohm meter. Ohm meter is the direct answer. Dash is used to measure the earth resistance, earth resistance ಗೆ earth tester ಅನ್ನು ಯೂಸ್ ಮಾಡ್ತೀವಿ. This is answer 1. Likewise, question model paper 2 ಅಲ್ಲಿ ಕೂಡ ಸೇಮ್ ಕ್ವೆಶ್ಚನ್ಸ್ ರಿಪೀಟ್ ಆಗಿದ್ದಾವೆ. ಇಲ್ಲಿ ನಾವು ನೋಡಬಹುದು, the opposition offered by earth to flow of current is known as earth resistance. ಇಲ್ಲಿ ಆನ್ಸರ್ ನ ಕೊಟ್ಟಿದ್ದಾರೆ. Type of wire suitable for industrial installation, that is conduit wire. Current measured in the electrical circuit in ammeter. Instrument used to measure the DC only, that is PMMC, permanent magnet moving coil. Total power consumed when connected in the load is known as the load. Load is the total power. Here is the earth, here is the conduit, this is the conduit wire, and here is ammeter, and this is PMMC, this is the PMMC. The final one here is question paper model 3. ಸೇಮ್ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ನಾವು ನೋಡಬಹುದು, ಓಮ್ ಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ರೆಸಿಸ್ಟೆನ್ಸ್ ಮೆಜರ್ ಮಾಡಲಿಕ್ಕೆ. ಅರ್ಥಿಂಗ್ ಅಲ್ಲಿ ಯಾವ ಪ್ಲೇಟ್ ಯೂಸ್ ಮಾಡ್ತಾರೆ? ಅಂಡರ್ ಗ್ರೌಂಡ್. ಆನ್ಸರ್ ಈಸ್ ಪ್ಲೇಟ್ ಅರ್ಥಿಂಗ್ ಅಲ್ಲಿ ಪ್ಲೇಟ್ ಅನ್ನ ಇಲ್ಲೇ ಯೂಸ್ ಮಾಡ್ತಾರೆ. ದಿಸ್ ಈಸ್ ಓಮ್ ಮೀಟರ್, and dash is opposition to flow of current. Resistance is the opposite for the resistance to the flow of current. MCB, miniature circuit breaker, is a circuit breaker that trips when the overload occurs. And connecting wire using lugs and compression tool is known as crimping. Crimping ಬೇರೆ ನೋಡಿ, ನೆನಪಿಟ್ಕೊಳ್ಳಿ. Wire stripping ಬೇರೆ. Crimping and stripping is different. And this is the fill in the blanks from model 4. Same questions ಇಲ್ಲಿ ಮತ್ತೆ ರಿಪೀಟ್ ಆಗಿದೆ. Fill in the blanks ಅಲ್ಲಿ ಕೂಡ ಕ್ವಶನ್ಸ್ ಇಲ್ಲಿ ರಿಪೀಟ್ ಆಗಿದೆ. MCQ ಲಿಂದು ಕೂಡ ಇಲ್ಲಿ ಕ್ವಶನ್ಸ್ ರಿಪೀಟ್ ಆಗಿದೆ. ಥ್ಯಾಂಕ್ ಯು.